ಸೊ ಇಷ್ಟ ತನಕ ನಾನು ಕೂಡ ಇಂಟರ್ವ್ಯೂನ ನೋಡ್ಕೊಂಡು ಕೂತಿದ್ದೆ ಲೈವ್ ಸ್ಟ್ರೀಮ್ ಅಲ್ಲಿ. ಸೊ ನನಗೆ ಗೊತ್ತಾಗಿದ್ದ ಪ್ರಕಾರ ದೇ ಆರ್ ಗೋಯಿಂಗ್ ಟು ರಿಲೀಸ್ ಸಮಥಿಂಗ್ ಆನ್ ಮಂಡೇ. ಟುಡೇ ಬರ್ತಡೇ, ಇವತ್ತು ರಿಲೀಸ್ ಮಾಡಬೇಕಾಗಿತ್ತು. ಫಾರ್ ಸಮ್ ರೀಸನ್ ಅವ್ರೇನೋ ಮಂಡೇ ಆಸ್ಪಿಷಿಯಸ್ ಡೇ ಅಂದ್ಬಿಟ್ಟು ಏನೋ ಮಾಡ್ತಾರಂತೆ, ಗೊತ್ತಿಲ್ಲ. ಈ ಮಂಡೇ ಡೆಫಿನೆಟ್ಲಿ ನನಗೆ ಯಾವಾಗ ಗೊತ್ತಾ ಕಾನ್ಫಿಡೆನ್ಸ್ ಬಂದಿದ್ದು, ನನಗೂ ಎಲ್ಲರೂ ಇಂಟರ್ವ್ಯೂ ನೋಡ್ತಾ ಇರ್ಬೇಕಾದ್ರೆ ನನಗೂ ಅನ್ಸ್ಬಿಡ್ತು, ಓ ಶಿಟ್ ಈ ಸರಿ ಪಿಕ್ಚರ್ ಬರಂಗ್ ಕಾಣಿಸಲ್ಲ, ಅಕ್ಟೋಬರ್ ಟ್ರೈಲರ್ ರಿಲೀಸ್ ಮಾಡ್ಬಿಟ್ಟು ಯಾಮರ್ಸ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಅಲ್ಲೇ ಪಕ್ಕದಲ್ಲಿ ಕೂತಿ ಪ್ರೊಡ್ಯೂಸರ್ಗೆ ಅವ್ರಿಗೇನೋ ಮೇ ಬಿ ಉರ್ದಂಗ್ ಆಯ್ತು ಅನ್ಸುತ್ತೆ, ಅವರೆಲ್ಲ ಕೇಳ್ತಾ ಇದ್ದು ಕೇಳಿ 200% ಬಂದೇ ಬರುತ್ತೆ ಅಂತ. ಅವರು ಉಪೇಂದ್ರ ಶಾಕ್ ಯಾಕೆ ಸರ್ ಹೇಳ್ತಾ ಇದ್ದೀರಾ ಅನ್ನೋ ಥರ ಇಂಡೈರೆಕ್ಟ್ ಆಗಿ ರಿಯಾಕ್ಷನ್ ಕೊಟ್ಟರು. ಸೊ ಅಲ್ಲೇ ಅರ್ಥ ಆಗೋಯ್ತು. ಸೊ ಟೆಕ್ನಿಕ್ಲಿ ಅಕ್ಟೋಬರಲ್ಲಿ ಬರೋದಂತೂ ಗ್ಯಾರಂಟಿ, ಬಟ್ ಡೇಟ್ ಯಾವುದು ಅಂತ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಸೊ ಮಂಡೇ ಅವರು ಉಪೇಂದ್ರ ಅವರು ಹೇಳಿದ ಪ್ರಕಾರ ಮೇ ಬಿ ಮಂಡೇ ಸಾಯಂಕಾಲದೊಳಗಡೆ ಯು ವಿಲ್ ಏಬಲ್ ಟು ಸಿ ಟ್ರೈಲರ್ ಬರ್ಬೋದು, ಐ ಆಮ್ ನಾಟ್ ರಾಂಗ್. ಮೇ ಬಿ ಟ್ರೈಲರ್ ಕಟ್ ರೆಡಿ ಐತೆ ಅನ್ಸುತ್ತೆ, ಕಟ್ ಮಾಡ್ಬಿಟ್ಟು ಎಡಿಟಿಂಗ್ ರೂಮಲ್ಲಿ ರೆಡಿ ಐತೆ. ಉಪೇಂದ್ರ ಅವರು ಏನು ಅಂದರೆ ಮಂಡೇ ಅದನ್ನ ಬಿಗ್ ಸ್ಕ್ರೀನಲ್ಲಿ ರನ್ ಮಾಡಿಬಿಟ್ಟು ಒಂದ್ಸರಿ ಪೂರ್ತಿ ಪಿಕ್ಚರ್ನ ನೋಡ್ತೀನಿ, ಮೇ ಬಿ ಅಲ್ಲಿ ಚಿಕ್ಕ ಪುಟ್ಟ ಕಲರ್ ಕನೆಕ್ಷನ್ ಏನಾದ್ರು ಇದ್ರೆ ಮಾಡ್ಕೋಬಹುದು, ಆಮೇಲೆ ಅನೌನ್ಸ್ ಮಾಡ್ಬಿಡಿ ಅಂತ ಅವ್ರು ಉಪೇಂದ್ರ ಅವರು ಐಡಿಯಾ, ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್. ಸೊ ನನ್ಗನ್ಸೋ ಪ್ರಕಾರ ಯಾವ ಡೇಟಿಗೆ ಬರ್ಬೋದು ಅಂದರೆ ಮೇ ಬಿ 25th of October ಮೇ ಬಿ, ಅಥವಾ ಮಧ್ಯದಲ್ಲಿ ಬರ್ಬೋದು. ಸೊ ಇವರೆಲ್ಲರೂ ಅದೇ ಸ್ಟಾರ್ಟಿಂಗ್ ವೀಕು ಲಾಸ್ಟ್ ವೀಕ್ ಅಂತ ಅನ್ಕೊಂಡು ಕೂತಿರ್ತಾರೆ, ಮಧ್ಯದಲ್ಲಿ ಬರ್ಬೋದು. ಇಲ್ಲಾಂದ್ರೆ ಬಂದ್ರೆ ಮಾರ್ಟಿ ಜೊತೆನೆ ಬರ್ತಾರೆ, ಇಲ್ಲಾಂದ್ರೆ ಅದು ಬಗೀರನ್ ಜೊತೆ ಬರ್ಬೋದು, ಇಲ್ಲ ಅಂದ್ರೆ ಮಧ್ಯದಲ್ಲಿ ಎಲ್ಲರೂ ಬರ್ತಾರೆ. ಯಾಕೆ ಅಂತಂದ್ರೆ ಈವನ್ ಬಗೀರಂಗಿಂತ ಒಂದು ವೀಕ್ ಮುಂಚೆನೆ ರಿಲೀಸ್ ಆದ್ರೂ ಅವ್ರು ಬರೀ 6 days ಅಷ್ಟೇ, 6 ದಿನ ಥಿಯೇಟರ್ ಆರಾಮಾಗಿ ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಕು. ಅದು ಬಗೀರ ಟೈಮ್ ಅಷ್ಟರಲ್ಲಿ ಇನ್ನ ಒಂದು ವಾರ ರಜಾ ಅದು ಜಾಸ್ತಿ ಟೈಮ್ ಸಿಗುತ್ತೆ, ಇನ್ನೂ ಜಾಸ್ತಿ ದುಡ್ಡು ಸಂಪಾದನೆ. ಡೋಂಟ್ ನೋ, ಬಟ್ ಡೆಫಿನೆಟ್ಲಿ ಫಾರ್ ಶೋರ್ ದಿಸ್ ಇಸ್ ವಾಟ್ ದರ್ ಪ್ಲಾನ್ ವಾಸ್, ದಿಸ್ ಇಸ್ ವಾಟ್ ಐ ಅಂಡರ್ಸ್ಟುಡ್. ಅದಕ್ಕೆ ಅವ್ರೊಂದು ಕುದುರೆ ಮೇಲ್ಗಡೆ ಕೂತಿರೋದು ಒಂದು ಪೋಸ್ಟರ್ ರಿಲೀಸ್ ಮಾಡ್ಬಿಟ್ಟು ಇದನ್ನು ಕಲ್ಕಿ ಕತೆನಾ. ಸೊ ಟೆಕ್ನಿಕ್ಲಿ ಉಪೇಂದ್ರ ಅವ್ರು ಹೇಳ್ದಂಗೆ ಇರ್ಬೋದು, ಇಲ್ದೇನೂ ಇರ್ಬೋದು. ಉಪೇಂದ್ರ ಅನ್ನೋದು ನಾನು ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಉಪೇಂದ್ರ ಅನ್ನೋದು 1, ಉಪ್ಪಿ 2. ಸೊ ಎರಡು ಮಿಕ್ಸ್ ಆಗ್ಬಿಟ್ಟು ಯು ಅಂಡ್ ಐ ಕ್ರಿಯೇಟ್ ಆಗಿ ಏನಾದ್ರು ತೋರಿಸ್ತೀನಿ ಇರಬಹುದು ಅಂತ ಹೇಳ್ತಾವ್ರೆ. ಚಾನ್ಸಸ್ ಆರ್ ದೇರ್, ಯಾರಿಗೆ ಗೊತ್ತು, ಎಲ್ಲ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ಅಂತಾನೆ ಹೇಳ್ತಾ ಇರೋದ್ರಿಂದ ಮೇ ಬಿ ದೇರ್ ಆರ್ ಚಾನ್ಸಸ್. ಸೊ ದಿಸ್ ಈಸ್ ವಾಟ್ ಐ ಥಾಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ನೋಡೋಣ ಬುದ್ಧಿವಂತ ಟೀಸರ್ ಅಥವಾ ಟ್ರೇಲರ್ ಏನಾದ್ರು ಬಿಡ್ತಾರೆ ಅಂತ ಸಾಯಂಕಾಲದೊಳಗಡೆ. ಬಿಡ್ಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಮಂಡೇ ಗೆಟ್ ರೆಡಿ ಫಾರ್ ಟ್ರೇಲರ್.